ಪ್ರಥಮ ಆದ್ಯತೆ ಸರ್ಕಾರದ ಪ್ರಥಮ ಆದ್ಯತೆ ಶಿಕ್ಷಣ ಆರೋಗ್ಯ. ಶಿಕ್ಷಣದಲ್ಲೂ ತುಂಬಾ ಜನ ಶಿಕ್ಷಕರಿಗೆ ಸಂಬಳ ಕೊಟ್ಟಿಲ್ಲ, ತುಂಬಾ ಜನಕ್ಕೆ ಸಂಬಳನೇ ಕೊಟ್ಟಿಲ್ಲ. ಆರೋಗ್ಯ ಇಲಾಖೆಯಲ್ಲೂ ವೈದ್ಯರು ಮತ್ತು ಎಎನ್ಎಂ ನರ್ಸ್ ಇವರು ಯಾರಿಗೂ ಸಂಬಳ ಕೊಡದೇನೆ ಅವರಿಗೆ ಬಹಳ ಕಷ್ಟದ ಪರಿಸ್ಥಿತಿ ನಿರ್ಮಾಣ ಸರ್ಕಾರ ಮಾಡಿದ್ದಾರೆ. ಏನು ಸೂಕ್ಷ್ಮತೆನೇ ಇಲ್ಲ. ಇವರಿಗೆ ತಿಂಗಳಿಗೆ ಸಂಬಳ ಕೊಡಬೇಕು ಅಂತ ಪರಿಜ್ಞಾನನೂ ಇಲ್ಲ ಅಂದರೆ ಆಶ್ಚರ್ಯ ಆಗುತ್ತೆ. ನಾವು ಮೊದಲೇ ಕೊಡೋಕ್ಕಿಂತ ಸಂಬಳ ಬಹಳ ಕಮ್ಮಿ ಸಂಬಳವನ್ನು ಕೊಡ್ತಾ ಇದ್ದೀವಿ. ಸೊ ಸಂಬಳವನ್ನು ಕನಿಷ್ಠ ಕೊಡ್ತಿರೋದನ್ನು ಕಾಲಕ್ಕೆ ಕೊಡುವಂಥ ಜವಾಬ್ದಾರಿ ಇವತ್ತು ಇಲಾಖೆ ಮೇಲಿರುತ್ತೆ. ಇವತ್ತು ರಾಜೀನಾಮೆಯನ್ನು ಇವಾಗಲೇ ತುಂಬ ಕಡೆ ವೈದ್ಯರ ಕೊರತೆ ಎದ್ದು ಕಾಣುವಂಥದ್ದಾಗ್ತಿದೆ. ಹಾಗಾಗಿ ನಾವು ಸರ್ಕಾರಕ್ಕೆ ಈ ತಕ್ಷಣ ಈ ರೀತಿ ಬೇಜವಾಬ್ದಾರಿಯಾಗಿ ಔಷಧಿಗೂ ಕೊರತೆ, ಮೊದಲು ಸರ್ಕಾರದಲ್ಲಿ 800 ಔಷಧಿಯನ್ನು ಒದಗಿಸಲಿಕ್ಕೆ ನಿಯಮ ಇತ್ತು, ಈಗ 800ರಿಂದ 1200 ಮಾಡಿದ್ದಾರೆ. 800ರಿಂದ 1200 ಮಾಡಿದ್ದಾರೆ. ಅಲ್ಲಿ ನೋಡಿದ್ರೆ ಬರೀ 200 ಮಾತ್ರೆ ಔಷಧಿ ಮಾತ್ರೆ ಲಭ್ಯ. ಈ ಮುಂಚೆ ಕೊಡಬೇಕಾಗಿದ್ದು 800 ಕೊಡ್ಲಿಕ್ಕೆ ಮಿನಿಮಮ್, ಅಂದರೆ ಎಸೆನ್ಷಿಯಲ್, ವೆರಿ ಎಸೆನ್ಷಿಯಲ್, ಮೋಸ್ಟ್ ಎಸೆನ್ಷಿಯಲ್ ಅಂತ 3 ವರ್ಗೀಕರಣವನ್ನು ಮಾಡಿಕೊಂಡಿದ್ದಾರೆ. 800 ಔಷಧಿ ಮಾತ್ರೆಗಳ, ಅದರಲ್ಲಿ 200 ಇದೆ. ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಅದನ್ನು 800ರಿಂದ 1200 ಮಾಡಿದ್ದಾರೆ. ಮತ್ತು ಅದರ ಮೇಲೆ ಹೊರಗೆ ಔಷಧಿಯನ್ನು ಬರ್ಕೊಡಬಾರ್ದು, ಔಷಧಾಲಯ ಇರಬಾರ್ದು, ಇವರೂ ಕೊಡಲ್ಲ, ಕಮ್ಮಿ ದರದಲ್ಲಿ ಕೊಂಡ್ಕೊಳ್ಳೋಕೆ ಬಿಡಲ್ಲ, ಬರ್ಕೊಡೋಕೆ ಬಿಡಲ್ಲ. ಪೇಷಂಟ್ ಏನು ಮಾಡಬೇಕು? ಸುಮ್ಮನೆ ಇವರನ್ನು ನೋಡ್ಕೊಂಡು ಹೋಗ್ತಾ ಇರಬೇಕಾ? ಡಾಕ್ಟ್ರೂ ಇಲ್ಲ, ಔಷಧಿ ಇಲ್ಲ, ಎಕ್ಸ್ರೇ ಇಲ್ಲ, ಲ್ಯಾಬ್ ಇಲ್ಲ, ಏನಿದೆ?